ನಮಸ್ಕಾರ ವೀಕ್ಷಕರೇ, ವಿನಾಯಕ ಲೇಔಟ್ ಇಂದ ನಾನು ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ APMC ಯಾರ್ಡಿಂದ 1 ಕಿಲೋಮೀಟರ್, ದಾಸನಪುರದಿಂದ 2 ಕಿಲೋಮೀಟರ್, ಹೆಸರುಘಟ್ಟದಿಂದ 2 ಕಿಲೋಮೀಟರ್. ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ವಿತ್ ಬ್ಯಾಂಕ್ ಲೋನ್ ಅವೈಲಬಲ್. ಒಂದು ಒಳ್ಳೆ ಪ್ರೈಸ್ಗೆ ನಾನು ಮಾಡ್ಕೊಡ್ತೀನಿ. ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋಂಥ ನಂಬರ್ ಕರೆ ಮಾಡಿ ನಿಮ್ಮ ಏನೇ ಕ್ವೈರೀಸ್ ಇದ್ರು ನಾನು ಕನ್ಕ್ಲೂಸ್ ಮಾಡಕ್ ರೆಡಿ ಇದ್ದೀನಿ. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ ನಮ್ಮೊಂದಿಗೆ. ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ದಾಸನಪುರ APMC ಯಾರ್ಡ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಅಲ್ಲೇ ಇರುವಂತ ಲೇಔಟ್ಗೆ ಬಂದಿದ್ದೀನಿ. ಈ ಲೇಔಟ್ ಹೆಸರು ಬಂದ್ಬಿಟ್ಟು ವಿನಾಯಕ ಲೇಔಟ್ ಅಂತ ಹೇಳ್ಬಿಟ್ಟು 5 ಎಕರಲ್ಲಿ ಮಾಡಿರೋಂಥ ಲೇಔಟ್. ಇವಾಗ ಫೇಸ್ 1 ರೆಡಿ ಮಾಡ್ತಾ ಇದ್ರೆ, ಅದು 1 ಎಕರಲ್ಲಿ ಈಗ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀರಲ್ಲ, ಅವಾಗಲೇ ಮೋರಿಗಳು ಕೂಡ ಆಗಿದೆ, ಡ್ರೈನೇಜು, ವಾಟ್ರು, ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ. ನಿಮ್ಗೆ ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಇರುವಂತ ಯಾವ್ದಾದ್ರು ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನಿವತ್ತು ಮೇನ್ ರೋಡ್ಗೂ ಕೂಡ ತುಂಬಾನೇ ಕನೆಕ್ಟಿವಿಟಿ ಇರುವಂತ, ಎಲ್ಲರಿಗೂ ಗೊತ್ತಿದೆ ದಾಸನಪುರ APMC ಯಾರ್ಡ್ ಅಂದ್ರೆ ಎಲ್ಲರಿಗೂ ಫೇಮಸ್ ಆಗಿರುವಂತ APMC ಯಾರ್ಡ್. ಅಲ್ಲಿಂದ ಜಸ್ಟ್ ನಿಮ್ಗೆ 1 ಕಿಲೋಮೀಟರ್ ಅಲ್ಲೇ ಇವರ ಲೇಔಟ್ ಸಿಗುತ್ತೆ. ಇವಾಗ ಫೇಸ್ 1 ರೆಡಿ ಮಾಡ್ತಾ ಇದಾರೆ. ಫೇಸ್ 1 ಬಂದ್ಬಿಟ್ಟು ನಿಮ್ಗೆ ಟೋಟಲ್ ಆಗಿ ಇದು 1 ಎಕರಲ್ಲಿ ರೆಡಿ ಮಾಡ್ತಾ ಇದಾರೆ. ಪ್ರತಿಯೊಂದನ್ನು ರೆಡಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ವಿನಾಯಕ ಲೇಔಟ್ ಕಡೆಯಿಂದ ಮಂಜುನಾಥ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೇನೆ ಮೇಡಮ್. ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ಇವತ್ತು ನಿಮ್ಮ ಲೇಔಟ್ಗೆ ಬಂದಿದ್ದೀವಿ, ವಿನಾಯಕ ಲೇಔಟ್ಗೆ ಬಂದಿದ್ದೀವಿ ಸರ್. ಎಕ್ಸಾಕ್ಟ್ ಆಗಿ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ತೆ ವೀಕ್ಷಕರೇ, ನಾವು ಹೊಸದಾಗಿ ಮಾಡಿರುವಂತಹ ಈ ಲೇಔಟ್ ಬಂದ್ಬಿಟ್ಟು ನಿಮ್ಗೆ ವನ್ನಸಂದ್ರ ವಿಲೇಜು, ಉಸ್ಕೂರು ಪಂಚಾಯತಿ, ದಾಸನಪುರ ಹೋಬಳಿಗಿದೆ. ಟೋಟಲ್ 5 ಎಕರೆಯಲ್ಲಿ ಮಾಡಿರುವಂತ ಪ್ರಾಜೆಕ್ಟ್. ಇವಾಗ ಫೇಸ್ 1 ಅಂತ ಹೇಳ್ಬಿಟ್ಟು 1 ಎಕರೆ 3 ಗುಂಟೆಯಲ್ಲಿ ಮಾಡ್ತಾ ಇದೀವಿ. ಟೋಟಲ್ 28 ಸೈಟ್ ಬರುತ್ತೆ. 28 ಸೈಟ್ ಬರುತ್ತೆ. ಹೌದು ಮೇಡಮ್. ಸರ್ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್? ನಮ್ಮ ಆಫೀಸ್ ಬಂದ್ಬಿಟ್ಟು ರಾಜನಕುಂಟೆಯಲ್ಲಿ ಬರುತ್ತೆ. ರಾಜನಕುಂಟೆ. ಹೌದು. ಓಕೆ ಸರ್, ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀರಾ ಸರ್? ಮೇಡಮ್ ಈಗವರೆಗೂ ನಾವು ಸುಮಾರು ಪ್ರಾಜೆಕ್ಟ್ ಒಂದು 28ರಿಂದ 30 ಪ್ರಾಜೆಕ್ಟ್ ಮಾಡಿದ್ವಿ. 30 ಕಂಪ್ಲೀಟ್ ಆಗಿದೆ. ಹೌದು ಸರ್. ಇವಾಗ ಕರೆಂಟ್ ರನ್ನಿಂಗ್ ಸರ್? ರನ್ನಿಂಗ್ ಬಂದ್ಬಿಟ್ಟು ನಿಮ್ಗೆ ಪ್ರೆಸೆಂಟ್ ಸಕ್ರೆಗೊಲ್ಲಹಳ್ಳಿ ಹತ್ರ ಬರ್ತಾ ಇದೆ ಒಂದು, ಓಕೆ, ಶಿವಕೋಟೆ ಇದೆ, ರಾಜನಕುಂಟೆ ಇದೆ, ಮಾದಪ್ಪನಹಳ್ಳಿ ಇದೆ, ಲಿಂಗನಹಳ್ಳಿ ಇದೆ. ಓಕೆ, ಇನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ ಆಲ್ಸೋ ಇದೆ. ಪ್ರಾಜೆಕ್ಟ್ಸ್ ಕೂಡ ಬರ್ತಾ ಇದೆ. ಹೌದು. ಓಕೆ ಸರ್, ಇವಾಗ ಇದು ಟೋಟಲ್ ಆಗಿ 5 ಎಕರೆಲ್ಲಿ ಇದೆ ನಿಮ್ದು ಲೇಔಟ್. ಇವಾಗ 1 ಎಕರೆಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗಿದೆ. ಫೇಸ್ 1 ಅಂತ ಹೇಳ್ಬಿಟ್ಟು 1 ಎಕರೆ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಸ್ಟೆಪ್ ಬೈ ಸ್ಟೆಪ್ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಹೋಗ್ತಾ ಇರುತ್ತೆ. ಓಕೆ ಸರ್, ಇವಾಗ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನಿಮ್ಮ ಹತ್ರ ಸೈಟ್ ಅವೈಲೇಬಲ್ ಇದೆ? ಮೇಡಮ್ 30-40 ಇದೆ ಈ ಲೇಔಟ್ ಅಲ್ಲಿ. 30-40 ಮತ್ತೆ ಆಡ್ ಸೈಟ್ಸ್ ಇದೆ. ಆಡ್ ಸೈಟ್ಸ್ ಇದೆ. ಹೌದಾ? ಬೇಕಾದ್ರೆ ನಿಮ್ಗೆ 20-40 ಮಾಡ್ಕೊಡ್ತೀವಿ. 20-40 ಕೂಡ ಮಾಡ್ಕೊಡ್ತೀವಿ. ಮಾಡಿಕೊಡೋಣ. ಸರ್ ಯಾವ್ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್ ಇವಾಗ? ಈಸ್ಟ್ ಮತ್ತೆ ವೆಸ್ಟ್. ಈಸ್ಟ್ ಮತ್ತೆ ವೆಸ್ಟ್ ಅಲ್ಲಿ ಇದೆ ಸರ್. ಇವಾಗ ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಕೊಟ್ಟಿದ್ದೀರಾ ಸರ್?
ಮೇಡಮ್ ಕನೆಕ್ಟಿವಿಟಿ ಬಂದ್ಬಿಟ್ಟು ಅಪ್ರೋಚ್ ರೋಡ್ ನೀವೇ ನೋಡ್ತಾ ಇದೀರಾ 40 ಫೀಟ್ ಹೌದು. ರೋಡ್ ಅಪ್ರೋಚ್ ರೋಡ್ ಇದೆ. ಓಕೆ. ಸೊ ನಮ್ಮ ಲೇಔಟ್ ಅಲ್ಲೆಲ್ಲ ನಿಮ್ಗೆ 25 ಫೀಟ್ ರೋಡ್ ಮಾಡಿದ್ದೀವಿ. ಇದೆಲ್ಲ 25 ಅಡಿ ರೋಡ್ಗಳು ಬಸ್ ಸ್ಟ್ಯಾಂಡ್ ಇಂದ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್ ಒನ್ನಸಂದ್ರ ಬಸ್ ಸ್ಟ್ಯಾಂಡ್ ಇಂದ ಮ್ಯಾಕ್ಸಿಮಮ್ ನೀವು ವಾಕಬಲ್ ನಿಮ್ಗೆ ಕಾಣಿಸ್ತಾ ಇದೆ ಮನೆಗಳಲ್ಲಿ. ಹೌದು ಸರ್, ಇಲ್ಲಿ ಬ್ಯಾಕ್ ಸೈಡ್ So, ಸುಮಾರು ಅಲ್ಲಿ ಮನೆಗಳಾಗಿದೆ. ಸ್ವಲ್ಪ ಲೆಫ್ಟ್ ಸೈಡ್ ಇರೋದೇ ಬಸ್ ಸ್ಟ್ಯಾಂಡ್. ಅಲ್ಲ ಲೆಫ್ಟ್ ಸೈಡ್ ಎಲ್ಲ ಬಸ್ ಸ್ಟ್ಯಾಂಡ್. ಲೆಫ್ಟ್ ಸೈಡ್ ವಾಕಬಲ್ ಬಸ್. ಅಲ್ವಾ? ಇನ್ ಸ್ವಲ್ಪ ಮುಂದೆ ಹೋದ್ರೆ ನಾಟ್ ಇವನ್ 1 ಕಿಲೋಮೀಟರ್ ನಿಮ್ಗೆ APMC ಆಡ್ ಇದೆ. APMC ಆಡ್ ಸಿಗುತ್ತೆ. ಆಮೇಲೆ KSC ಸ್ಟೇಡಿಯಂ, ಆಲೂರು ಸ್ಟೇಡಿಯಂ ಇದೆ. ಇನ್ನೊಂದು ರೆಸಾರ್ಟ್ ಇದೆ, ಗೋಲ್ಡನ್ ಫಾರ್ಮ್ ಹೌಸ್ ರೆಸಾರ್ಟ್ ಇದೆ. ಓಕೆ. ಸೊ ಮೆಟ್ರೋ ಸ್ಟೇಷನ್ ಅರೌಂಡ್ ಒಂದು ಮ್ಯಾಕ್ಸಿಮಮ್ 5 to 10 minutes ಜರ್ನಿ ಅಷ್ಟೇ. ಹೌದು. ಓಕೆ, ಮೀನ್ಸ್ ಕನೆಕ್ಟಿವಿಟಿ ಚೆನ್ನಾಗಿ ಕೊಟ್ಟಿದ್ದೀರಾ ಅಲ್ವಾ? ಕನೆಕ್ಟಿವಿಟೀಸ್ ಮತ್ತೆ ನೀವೇನ್ ಗೊತ್ತಾ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಎಲ್ಲೇ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ಈ ಕಡೆ ನೆಲಮಂಗಲ ಹೋಗ್ಬೇಕು, ಈ ಕಡೆ ರಾಜನಕುಂಟೆ ಹೋಗ್ಬೇಕು, ಈ ಕಡೆ ಬ್ಯಾಂಗ್ಳೂರ್ ಹೋಗ್ಬೇಕು, ಎಲ್ಲಾ ತರದ ಕನೆಕ್ಟಿವಿಟಿನೂ ನಿಮ್ಗೆ ನೀವೇ ನೋಡಿದ್ರೆ ಒನ್ಸ್ ಅಂದ್ರೆ ಸರ್ಕಲ್ ಅಲ್ಲಿ ನೋಡಿ. ಸೊ ಮೈನ್ ಜಂಕ್ಷನ್ ಇಂದ ನಿಮ್ಗೆ ನಾಟ್ ಇವನ್ 1 ಕಿಲೋಮೀಟರ್, ಮ್ಯಾಕ್ಸಿಮಮ್ 750 meters ಆಗ್ಬಹುದು ಅಷ್ಟೇ. ಸೊ ಈ ಕಡೆ ರೈಟ್ ತಗೊಂಡ್ರೆ ನೆಲಮಂಗಲ, ಲೆಫ್ಟ್ ತಗೊಂಡ್ರೆ ರಾಜನಕುಂಟೆ, ಯಲಹಂಕ, ಸೈಡ್ ಹೋದ್ರೆ ನಿಮ್ಗೆ ಗೋಲ್ಡನ್ ಫಾರ್ಮ್ ಹೌಸ್ ರೆಸಾರ್ಟ್ ಇಂದ ಬ್ಯಾಂಗ್ಳೂರ್. ಮೀನ್ಸ್ ಕನೆಕ್ಟಿವಿಟಿ ಸಕ್ಕದಾಗಿ ಕೊಟ್ಟಿದ್ದೀರಾ ಸರ್, ಸೂಪರ್ ಆಗಿದೆ. ಯಾಕಂದ್ರೆ ಮೇನ್ ರೋಡ್ಗೂ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಮತ್ತೆ APMC ಆಡ್ ಇರೋದ್ರಿಂದ ತುಂಬಾನೇ ನಿಯರ್ ಬೈ. ನೋಡಿ ನಿಮ್ಗೆ ಇನ್ನೊಂದು ಮೈನ್ ಪಾಯಿಂಟ್ ಏನ್ ಗೊತ್ತಾ ಮೇಡಮ್, ನಿಮ್ಗೆ ಸುತ್ತು ಮನೆಗಳಿದಾವೆ, ಹೌದು, ಕಾಣಿಸಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಗಿಡಗಳಿದೆ. ನಿಮ್ಗೆ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಗ್ರೀನರಿಯಲ್ಲಿ ಇರ್ತೀರಾ. ಬಟ್ ಸಿಟಿ ಒಳಗಡೆ ಇದ್ರೂ ಗ್ರೀನರಿ ಒಳಗಡೆ ಇರ್ತೀವಿ ಅಲ್ವಾ? ಇದೊಂದು ಅಡ್ವಾಂಟೇಜ್. ನಿಮ್ಗೆ ಕಾಣಿಸಲ್ಲ ಅಷ್ಟೇ, ಸುತ್ತ ಎಲ್ಲ ಡೆವಲಪ್. ನೋಡಿ ನಿಮ್ಗೆ ಆ ಕಡೆ ಮನೆ ಇದೆ, ಈ ಸೈಡ್ ನೋಡಿದ್ರು ಮುಂದ್ಗಡೆ ನೋಡಿದ್ರು ಸುಮಾರು ಮನೆಗಳು ಅವಾಗ್ಲೇ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಆಮೇಲೆ ನಾನೇ ಇವಾಗ ಬರುವಾಗ ನಾನೇ ನೋಡ್ದೆ, ಗಾಡಿಲಿ ಬರುವಾಗ ನಿಮ್ ಜೊತೆ ಮೇನ್ ರೋಡ್ ಇಂದ ತುಂಬಾ ಹತ್ರನೂ ಇತ್ತು, ಮತ್ತೆ ಸುಮಾರು ಮನೆಗಳ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಇದೇ ಲೇಔಟ್ ಅಲ್ಲಿ ಇವಾಗ ನಾವು ಸಿಮೆಂಟ್ ರೋಡ್ ಆದ ತಕ್ಷಣ ಸರ್ ಕನ್ಸ್ಟ್ರಕ್ಷನ್ ಒಂದು 4-5 ಜನ ಆಲ್ರೆಡಿ ರೆಡಿ ಇದಾರೆ. ಸರ್ ನೀವು ಸಿಮೆಂಟ್ ರೋಡ್ ಹಾಕೊಟ್ರೆ ಸಾಕು, ನಾವು 4 ಮನೆ ಕನ್ಸ್ಟ್ರಕ್ಷನ್ ಮಾಡಕ್ ರೆಡಿ ತಗೊಂಡಿದಾರಲ್ವಾ, ಅವ್ರು ರೆಡಿ ಇದಾರೆ. ನಾವು ಫಿನಿಶಿಂಗ್ ಕೊಟ್ಬಿಟ್ರೆ ಸಾಕು. ನಾವು ಒಂದು ಫಿನಿಶಿಂಗ್ ಅಲ್ಲಿ ನಿಮ್ಗೆ ಒಂದು ಮ್ಯಾಕ್ಸಿಮಮ್ 1 month ಅಲ್ಲಿ ಫಿನಿಶಿಂಗ್ 1 month ಅಲ್ಲಿ ಫುಲ್ ಫಿನಿಶಿಂಗ್ ಆಗುತ್ತೆ. ಸರ್ ಇವಾಗ ಅಮ್ಯುನಿಟೀಸ್ ಬಂದು ಏನೇನ್ ಆಗಿದೆ ಸರ್ ಇವಾಗ ರೈಟ್ ನಾವು? ಮೇಡಮ್ ಅಮ್ಯುನಿಟೀಸ್ ಬಂದ್ಬಿಟ್ಟು ಸೀವೇಜ್ ಆಗಿದೆ, ಎಲೆಕ್ಟ್ರಿಕಲ್ ಪೋಲ್ ಹಾಕಿದೀವಿ, ಡ್ರೈನೇಜ್ ಆಗಿದೆ, ವಾಟರ್ ಪಾಯಿಂಟ್ ಆಗಿದೆ. ಓಕೆ, ನೋಡಿ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ವಾಟರ್ ಅಂತಾನೆ ಸಪರೇಟ್ ಆಗಿ ವಾಟರ್ ಕನೆಕ್ಷನ್ ಮಾಡಿದ್ದಾರೆ. ಆಮೇಲೆ ಮುಂದೆ ನೋಡ್ಬೋದು ಡ್ರೈನೇಜ್ ಅಂತಾನು ಮಾಡಿದ್ದಾರೆ. ಹಾಗೆ ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ. ಇದು ಮೋರಿ ಕೂಡ ಆಗಿದೆ ಅಲ್ವಾ ಸರ್? ಅವಾಗ್ಲೇನೆ ಹೌದು, ಮೋರಿ ಆಗಿದೆ. ಕೂತ್ಕೊಳ್ಳಕ್ಕೆ ಸ್ಲ್ಯಾಬ್ಸ್ ಮಾಡ್ತಾ ಇದ್ದೀವಿ. ಸ್ಲ್ಯಾಬ್ಸ್ ಮಾಡಿದಿರಾ? ಹೌದು. ಓಕೆ, ಕೂತ್ಕೊಳ್ಳಕ್ ಸ್ಲ್ಯಾಬ್ಸ್ ಆಗಿದೆ, ಅವಾಗಲೇ ಮೋರಿ ಕೂಡ ಆಗಿದೆ. ಅದೇ ಮೋರಿ ರೆಡಿ ಕೂಡ ಆಗೋಗಿದೆ ಅಲ್ವಾ ಸರ್? ಹೌದು ಮೇಡಮ್. ಸರ್ ಕರೆಂಟ್ ಕಂಬಗಳು ಬಂದಿದೆ. ಎಲೆಕ್ಟ್ರಿಸಿಟಿನೂ ಇನ್ನೊಂದು 15 days ಅಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು 15 days ಅಲ್ಲಿ ಬಂದ್ಬಿಡುತ್ತೆ. ಓಕೆ. ಮೈನ್ ಏನ್ ಗೊತ್ತಾ ಮೇಡಮ್, ಇದು ಕೂತ್ಕೋಬೇಕು. ಮೆಟ್ಲಿಂಗ್ ಹಾಕ್ಬಿಟ್ಟು ಕೂತ್ಕೊಂಡ್ಮೇಲೆ ಸೊ ಒಂದು ಅಟ್ಲೀಸ್ಟ್ 15 days ಅದು ಕೂತ್ಕೋಬೇಕು. ಈಗ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ನೀರ್ ಗೀರೆಲ್ಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಕ್ವಾಲಿಟಿ ವೈಸ್ ಕೊಡ್ಬೇಕು. ಸಿಮೆಂಟ್ ರೋಡ್ ಹಾಕೋದ್ರಿಂದ ಕಾರ್ ಹಾಕಿದ್ರೆ ನಾವು ಬೇಕಾದ್ರೆ ಹಾಕ್ಬಿಡ್ಬೋದು. ಸಿಮೆಂಟ್ ಆಗಿರೋದಕ್ಕೆ ನಾವು ಕ್ಲೀನ್ ಆಗಿ ಮೆಟ್ಲಿಂಗ್ ಮಾಡ್ಬಿಟ್ಟು ಸ್ವಲ್ಪ ದಿನ ಅದಕ್ಕೆ ಮೆಟ್ಲಿಂಗೋಸ್ಕರ ಸ್ವಲ್ಪ ದಿನ ಬಿಟ್ಟಿದ್ದೀರಾ. ಯಾಕಂದ್ರೆ ಸಡನ್ ಆಗಿ ಮೇಲ್ಗಡೆ ಹಾಕಕ್ಕೂ ಆಗಲ್ಲ, ಹೌದು. ಅದಕ್ಕೆ ಒಳ್ಳೆ ಕ್ಲೀನ್ ಆಗಿ ಮೆಟ್ಲಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಒಂದು 15 to 20 days ಅಲ್ಲೇ ರೋಡ್ ಕೂಡ ರೆಡಿ ಆಗುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಜಸ್ಟ್ ವೈರಿಂಗ್ ಒಂದು ಬಾಕಿ ಇದೆ ಅಲ್ವಾ ಸರ್ ಇವಾಗ? ಅವಾಗ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಹಾಕಿದ್ದಾರೆ. ಇದು ಸಿವೇಜ್ ಟ್ರೀಟ್ಮೆಂಟ್ ಗ ಸರ್? ಇದು ಹೌದು ಮೇಡಮ್, ಸಿವೇಜ್ ಆಗಿದೆ. ಇದು ಕೂಡ ಆಗಿದೆ. ಮೀನ್ಸ್ ಎಲ್ಲಾ ರೆಡಿ ಮಾಡಿದಿರಲ್ವಾ ಸರ್ ನಿಮ್ಮ ಲೇಔಟ್ ಅಲ್ಲಿ? ಎಷ್ಟು ಒಂದು CC ರೋಡ್ ಮಾಡ್ಬೇಕು, ಕರೆಂಟ್ ಲೈನ್ ಒಂದ್ ಹೇಳಿದ್ರೆ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ನಿಮ್ಗೆ ಆಲ್ಮೋಸ್ಟ್ 20 days ಆಯ್ತು ನಾವು ಸ್ಟಾರ್ಟ್ ಮಾಡಿ, ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿ. ಸೊ ಫಟಾಫಟ್ ಅಂತ ಫಾಸ್ಟ್ ಆಗಿ, ಯಾಕಂದ್ರೆ ಆಲ್ರೆಡಿ ಡಿಮ್ಯಾಂಡ್ ಇದೆ. ಕಸ್ಟಮರ್ಸ್ ನಾವು 20 ದಿವಸ ಆಯ್ತಲ್ಲ ಲೇಔಟ್ ಸ್ಟಾರ್ಟ್ ಮಾಡಿ, ಆಲ್ರೆಡಿ 10-15 ಸೆಟ್ ಬುಕ್ ಮಾಡಿದ್ದಾರೆ ಅವಾಗ್ಲೇನೆ. ಹೇಳ್ತಾ ಇದಾರೆ ಸರ್ ನೀವ್ ಇನ್ನ ಮಾಡಿ ನಾವು ಬರ್ತೀವಿ, ಲೊಕೇಶನ್ ಚೆನ್ನಾಗಿದೆ. ಹೌದು. ಮೈನ್ ಏನ್ ಗೊತ್ತಾ ಮೇಡಮ್, ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ ಹಾಸ್ಪಿಟಾಲಿಟಿ, ಮಕ್ಳಿಗೆ ಹೋದಕ್ ಸ್ಕೂಲ್ಗೆ. ಸರ್ ಇವಾಗ ನಿಮ್ಮ ಲೆವೆಲ್ ಇಂದ ಹೆಂಗೆ ಸರ್ ಇದೆಲ್ಲ? ಬೇಸಿಕ್ ಇವಾಗ ಮನೆಗ್ ಬೇಕಂತ ಹೇಳಿದ್ರೆ ಮೇನ್ ಗ್ರೋಸರೀಸ್, ಬೆಳಗ್ಗೆನೆ ಹಾಲು, ತರಕಾರಿ, ಮೊಸರು, ಅದು ನೆಕ್ಸ್ಟ್ ಸ್ಕೂಲು, ಕಾಲೇಜು, ವಯಸ್ಸಾಗಿರೋರು ಇದ್ರೆ ಮೆಡಿಕಲ್ ಶಾಪ್, ಹಾಸ್ಪಿಟಲ್ಸ್. ಸರ್ ಇದೆಲ್ಲ ನಿಮ್ಮ ಲೇಔಟ್ ಇಂದ ಯಾವ ತರ ಇದೆ ಸರ್ ಕನೆಕ್ಟಿವಿಟಿ? ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 2 to 3 kilometers ಒಳಗಡೆ ನಿಮ್ಗೆ ಇವೆಲ್ಲ ಸಿಗುತ್ತೆ ಮೇಡಮ್. ಸ್ಕೂಲ್ಸ್ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ಗ್ರಾಸರೀಸ್ ಆಗ್ಲಿ, ಇವೆಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಗ್ರಾಸರೀಸ್ ಇದೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನೀವೇ ಬರ್ತಾ ನೋಡ್ಕೊಂಡು ಬಂದಿ. ಹೌದು ಸರ್, ಹೌದು. ಒಳ್ಳೆ ಮಾರ್ಕೆಟ್ಸ್ ಎಲ್ಲ ಇದೆ. ಸೊ ಶಾಪ್ಸ್ ಎಲ್ಲ ಇದೆ. ಎಲ್ಲದಕ್ಕಿಂತ APMC ಆಡ್ ಇದೆಯಲ್ವಾ ಸರ್? APMC ಆಡ್ ಇದೆ. ಹೌದು, ಅದಕ್ಕಿಂತ ಟೋಟಲ್ ನಿಮ್ಗೆ ಹೋಲ್ಸೇಲ್ ಅಲ್ಲೇ ಸಿಕ್ಬಿಡ್ತದೆ. ಹೋಲ್ಸೇಲ್ ಅಲ್ಲೇ. ಸೊ ಇನ್ ಸ್ವಲ್ಪ ಮುಂದೆ ಹೋಗೋದ್ರೆ ನಿಮ್ಗೆ ಹಾಸ್ಪಿಟಲ್ಸ್ ಎಲ್ಲ ಇದೆ. ಸೊ ಕನೆಕ್ಟಿವಿಟಿ ಬಂದ್ಬಿಟ್ಟು ನೀವು ಸಿಟಿಗೆ ಹೋಗ್ಬೇಕಂದ್ರೂ ಮೆಟ್ರೋ ಹತ್ರದಲ್ಲಿದೆ. ಮೆಟ್ರೋ ಹತ್ರದಲ್ಲೇ ಇದೆ. ಹೌದು, ಲಸನ್ಪುರ ಮೆಟ್ರೋ ತುಂಬಾ ಹತ್ರದಲ್ಲಿದೆ.
ಸೊ ನಿಮ್ಗೆ ಎಲ್ಲಾ ತರದ ಕನೆಕ್ಟಿವಿಟಿನೂ ಇದೆ. ಅಂದ್ರೆ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದೀರಾ. ಹೌದು ಸರ್, ಇವಾಗ ಎಲ್ಲರೂ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ಬೇಗ ಡೆವಲಪ್ಮೆಂಟ್ ಮಾಡಿದೀರಾ, ಅದು 20 ದಿನದಲ್ಲಿ ಇಷ್ಟು ಬೇಗ ಕೆಲ್ಸಗಳನ್ನ ಮುಗಿಸಿದೀರಾ. ಇವಾಗ ಎಲ್ಲರಿಗೂ ಏನ್ ಆಶ್ಚರ್ಯ ಇರೋದಂದ್ರೆ, ರೇಟ್ ಏನಷ್ಟಪ್ಪ ಇರ್ಬೋದು, ಸ್ಕ್ವೇರ್ ಫೀಟ್ ಎಷ್ಟಿರ್ಬೋದು ಅಂತ ಅನ್ಕೊಳ್ತಾ ಇರ್ತಾರೆ. ಯಾಕಂದ್ರೆ APMC ಯಾರ್ಡ್ ಮೇನ್ ರೋಡ್ ಎಲ್ಲ ರೇಟ್ಗಳಿಗೆ ಕೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಜಸ್ಟ್ ಆ APMC ಯಾರ್ಡ್ ಇಂದ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ನಿಮ್ಮ ಲೇಔಟ್ ಮಾಡಿದೀರಾ. ಜನ ಅನ್ಕೊಳ್ತಾರೆ, ಅಪ್ಪ ನಾವು ತಗೊಳಕ್ ಆಗುತ್ತಾ ಇಲ್ವಾ ಈ ಸೈಟ್, ಯಾಕಂದ್ರೆ ಪ್ರೈಸ್ ಏನಾದ್ರು ತುಂಬಾ ಜಾಸ್ತಿ ಇದೆಯಾ ಅಂತ ಅನ್ಕೊಳ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ ಮೇಡಮ್, ಇಲ್ಲಿ ನಿಮ್ಗೆ ಕೇವಲ 1400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಯಾಕೆ ಅಂತ ಹೇಳಿದ್ರೆ, ಇದು ಯಾವುದೇ ತರದ ಬ್ರೋಕರ್ಸ್ ಇಲ್ಲ, ಇಲ್ಲಿ ಡೈರೆಕ್ಟ್ ಓನರ್ ಇಂದ ನಿಮ್ಗೆ ರಿಜಿಸ್ಟ್ರೇಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಮಧ್ಯದಲ್ಲಿ ಬ್ರೋಕರೇಜ್ ಇದ್ದಾಗ ಸ್ಟೆಪ್ ಬೈ ಹತ್ತು ಹೋಗ್ತದೆ. ಪಕ್ಕದಲ್ಲಿ ನೀವು ನೋಡ್ಕೊಂಡು ವಿಚಾರಿಸ್ಕೊಂಡು ಬರ್ಬೋದು. ಪಕ್ಕದಲ್ಲಿ ಬೇರೆಯವರೆಲ್ಲ 3000 3400 ರೂಪಾಯಿವರೆಗೂ ಮಾಡ್ತಾರೆ. ಸೊ ಮಿನಿಮಮ್ 2000 ರೂಪಾಯಿ ಆದ್ರೂ ಮಾರ್ತಾ ಇರ್ತಾರೆ. ಅಲ್ಲಿ ಬ್ರೋಕರೇಜ್ ಫೀಸ್ ಇದ್ದಾಗ ಅವ್ರದ್ದು ಕಮಿಷನ್ ಕಟ್ ಆಗೋದ್ರಿಂದ ನಿಮ್ಗೆ ರೇಟ್ ಜಾಸ್ತಿ. ಇದು ಡೈರೆಕ್ಟ್ ಓನರ್ ಇಂದ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ, ಡೈರೆಕ್ಟ್ ಸ್ವಂತ ಓನರೇ ಡೆವಲಪ್ಮೆಂಟ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅತಿ ಕಡಿಮೆ ಬೆಲೆಗೆ ಕಸ್ಟಮರ್ಸ್ ಸಿಗುತ್ತೆ. ಯಾಕಂದ್ರೆ ಬ್ರೋಕರೇಜ್ ಇದ್ರೆ ಪ್ರೈಸ್ ಹೈಕೆ ಆಗುತ್ತೆ. ಹೌದು, ಯಾಕಂದ್ರೆ ಡೈರೆಕ್ಟ್ ಓನರ್ ಇಂದ ಹೇಳಿದ್ರೆ ಪ್ರೈಸ್ ಒಂದು ರೀಸನಬಲ್ ಆಗಿರುತ್ತೆ ಅಂತಾನೆ ಅನ್ಕೋಬಹುದು. ಸರ್, ಇವಾಗ ನಮ್ಮ ಚಾನೆಲ್ ನೋಡ್ತಾ ಇರ್ತಾರೆ ಎಷ್ಟೋ ಜನ, ಸೈಟ್ ಓಕೆಪ್ಪ 1400 ರೂಪಾಯಿ ನಮ್ಮ ಬಜೆಟ್ ಇದೆ ಅಂತ ಅನ್ಕೊಳ್ತಾರೆ. ಆದ್ರೆ ಇನ್ನು ಸ್ವಲ್ಪ ಇನ್ನು ಕಮ್ಮಿ ಮಾಡಿದ್ರೆ ಖುಷಿ ಆಗುತ್ತಲ್ಲ ಅಂತ ಅನ್ಕೊಂಡಿರ್ತಾರೆ. ನಿಮ್ಮ ಚಾನೆಲ್ ಕಡೆಯಿಂದ ಯಾರು ಬರ್ತಾರೋ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್, ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡ್ತೀರಾ. ಬಟ್ ಬನ್ನಿ, 100% ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡ್ತೀರಾ. ಸರ್, ಇವಾಗ ಯಾರಾದ್ರೂ ಬಂದು ಲೇಔಟ್ ನೋಡ್ಬೇಕಂದ್ರೆ ನಿಮ್ಮ ಆಫೀಸ್ಗೆ ಬರ್ಬೇಕಾ, ಇಲ್ಲ ಡೈರೆಕ್ಟ್ ಲೇಔಟ್ ಗೆ ಬರ್ಬೇಕಾ? ಮೇಡಮ್, ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನಾವು ಇವಾಗ ನನ್ನ ಆಫೀಸ್ ಹತ್ರ ಕರ್ಸ್ಕೊಂಡು ನನ್ನ ಕ್ಯಾಬ್ ಅಲ್ಲಿ ಕೂರ್ಸ್ಕೊಂಡು 10 ನಿಮಿಷ ಜರ್ನಿನ 5 ನಿಮಿಷದಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೌದು, ಅದಕ್ಕೆ ನೀವ್ ಎಲ್ಲೇ ಹೋಗಿ, ನಾನು ಕ್ಯಾಬ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಾನು ಕ್ಯಾಬ್ ಬೇಕಾದ್ರೂ ಕೊಡ್ತೀನಿ. ಬಟ್ ನೀವು ನಿಮ್ಮ ಮುಖಾಂತರ, ನೀವು ನಿಮ್ಮ ಓನ್ ಕ್ಯಾಬ್ ಅಲ್ಲಿ ಬಂದ್ರೆ ಅಥವಾ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಸರೌಂಡಿಂಗ್ ಏನ್ ಡೆವಲಪ್ಮೆಂಟ್ ಇದೆ, ನಾನು ಇಲ್ಲಿ ಹೇಳ್ತಾ ಇರೋ ಪ್ರೈಸ್ ಪಕ್ಕದಲ್ಲಿ ಇರೋ ಡೆವಲಪ್ಮೆಂಟ್, ನಾನು ಏನೇ ಹೇಳ್ತಾ ಇದ್ದೀನಿ ಆ ಡೆವಲಪ್ಮೆಂಟ್ ಎಲ್ಲ ನೀವು ಕಣ್ಣಾರ ನೋಡ್ಕೊಂಡ್ ಬರ್ಬೋದು, ಮತ್ತೆ ಅಕ್ಕಪಕ್ಕ ವಿಚಾರಿಸ್ಕೊಂಡ್ ಬರ್ಬೋದು. ಅವಾಗ ನಾನು ಹೇಳೋದು ಪ್ರೈಸ್ಗುನು ಬೇರೆಯವ್ರು ಹೇಳೋ ಪ್ರೈಸ್ಗುನು ತುಂಬಾ ಕಂಪೇರ್ ಮಾಡ್ಕೊಂಡು 100% ನೀವು ಬಂದಿದ್ದಕ್ಕೆ ನಾನು ಹೇಳೋದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋದು. ಹೌದು, ಯಾಕಂದ್ರೆ ಇವಾಗ ನೀವು ಕ್ಯಾಬ್ ಮಾಡಿದ್ರೆ ಸೀದಾ ಬರ್ತಾರೆ, ಲೇಔಟ್ ನೋಡ್ತಾರೆ, ಕಾರಲ್ಲಿ ಕೂತ್ಕೊಂಡ್ಬಿಟ್ಟು AC ಹಾಕೊಂಡು 10 ನಿಮಿಷ ಜರ್ನಿನ 5 ನಿಮಿಷದಲ್ಲಿ ಕರ್ಕೊಂಡ್ ಬರ್ತೀನಿ. ಮತ್ತೆ ನಿಮ್ಗೆ ಅಕ್ಕಪಕ್ಕ ಏನೋ ಒಂದು ಮೈಂಡ್ ಡೈವರ್ಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ನೀವು ಲೇಔಟ್ ಬಂದಂಗೆ ಅನ್ಸಲ್ಲ. ಇಲ್ಲಿ ನೋಡ್ತೀರಾ, ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಆಮೇಲೆ ನೀವು ನಿಮ್ ಫ್ಯಾಮಿಲಿ ಜೊತೆನೋ ಯಾರ ಜೊತೆನೋ ಬರ್ತೀರಾ, ಒಳಗಡೆ ಬಂದ್ರೆ ಅಯ್ಯೋ ನನ್ಗೇನೋ ಈ ತರ ಅನ್ಸ್ತಾ ಆ ತರ ಅನ್ಸುತ್ತಾ. ಸೊ ಇವೇನು ಇರಲ್ಲ, ನಿಮ್ಗೂ ನಾಲೆಡ್ಜ್ ಸಿಗುತ್ತೆ. ನಿಮ್ ವೆಹಿಕಲ್ ಅಲ್ಲಿ ಬಂದ್ರೆ ನಿಮ್ಗೊಂದು ನಾಲೆಡ್ಜ್ ಸಿಗುತ್ತೆ, ಅಕ್ಕಪಕ್ಕ ಏನಿದೆ, ಡೆವಲಪ್ಮೆಂಟ್ ಆಗಿದೆ, ನಾನ್ ಹೇಳ್ತಾ ಇರೋ ಮಾತ್ರ ನಿಜ ಕರೆಕ್ಟ್ ಆಗಿದೆಯಾ. ಸೊ ಇದು ನಿಮ್ಗೊಂದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅದು, ಅಲ್ವಾ ಸರ್? ಓಕೆ ಸರ್, ಇವಾಗ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಮೇಡಮ್, ಬುಕಿಂಗ್ ಗೆ 5 to 10,000 ರೂಪೀಸ್ ಪೇ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನಮ್ದು ಕ್ಲಿಯರ್ ಟೈಟಲ್ಸ್. ಸೊ ಕ್ಲಿಯರ್ ಆಗಿ ಹೇಳ್ತೀವಿ, ಕ್ಲಿಯರ್ ಟೈಟಲ್ಸ್. ನಾವು ಅದಕ್ಕೋಸ್ಕರ 5,000 ರೂಪೀಸ್ ಕೊಡಿ, ಡಾಕ್ಯುಮೆಂಟ್ಸ್ ತಗೊಂಡೋಗಿ, ನಿಮ್ಗೆ ಓಕೆ ಆದ್ರೆ 30% ಪೇ ಮಾಡಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ, 70% ಬ್ಯಾಂಕ್ ಲೋನ್ ನಾನೇ ಮಾಡಿಸ್ಕೊಡ್ತೀನಿ. ನೀವೇ ಮಾಡ್ಕೊಡ್ತೀರಾ? ಹೌದು. ಮೀನ್ಸ್ ಅವ್ರದ್ದು ಸಿವಿಲ್ ಸ್ಕೋರ್ ಏನಾದ್ರೂ ಕಮ್ಮಿ ಇದ್ರೂ ನೀವೇ ಮಾಡ್ಕೊಡ್ತೀರಾ ಸರ್? ಸಿವಿಲ್ ಸ್ಕೋರ್ ಏನೇ ಇರ್ಲಿ ಮೇಡಮ್, ನಾನು ಅದ ಅಡ್ಜಸ್ಟ್ ಮಾಡಿ ಮಾಡ್ಕೊಡ್ತೀರಾ. ಯಾಕಂದ್ರೆ ಈ ವಿಡಿಯೋ ಎಲ್ಲರೂ ನೋಡ್ತಾ ಇರ್ತಾರೆ. ಮೀನ್ಸ್ ಇವಾಗ ಎಲ್ಲರಿಗೂ ಒಂದು ಕನ್ಸಿರುತ್ತಲ್ವಾ ಸರ್, ಬೆಂಗಳೂರಲ್ಲಿ ಒಂದು ಸ್ವಂತ ಸೈಟ್ ತಗೋಬೇಕು, ಮನೆ ಯಾಕೆ ಎಷ್ಟೋ ಜನ ಗಾರ್ಮೆಂಟ್ಸ್ ಹೋಗೋರು ಇದಾರೆ, ಆಟೋ ಡ್ರೈವರ್ಸ್ ಇದಾರೆ, ಕ್ಯಾಬ್ ಡ್ರೈವರ್ಸ್ ಇದಾರೆ, ತುಂಬಾ ಜನ ಕನ್ಸಿರುತ್ತೆ. ಎಲ್ಲರಿಗೂ ಇರುತ್ತಲ್ವಾ ಸರ್, ಒಬ್ಬ ಆಟೋದವ್ರಿಗೂ ಇರುತ್ತೆ, ನನ್ನೊಂದ್ ಸೈಟ್ ಮಾಡ್ಕೋಬೇಕು. ನಮ್ಮ ಕಡೆಯಿಂದ ಮೇಡಮ್ ಇವತ್ತು ಬರ್ದಿಕೊಳ್ಳಿ, ನಮ್ಮ ಕಡೆಯಿಂದ ಡೆಫಿನೆಟ್ಲಿ ಗಾರ್ಮೆಂಟ್ಸ್ ಹೋಗೋರಾಗ್ಲಿ, ಕ್ಯಾಬ್ ಡ್ರೈವರ್ ಆಗ್ಲಿ, ಆಟೋ ಓಡಿಸೋರ್ಗಾಗ್ಲಿ, ಪ್ರತಿಯೊಬ್ಬರಿಗೂ ಸೈಟ್ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಡೆಫಿನೆಟ್ಲಿ ಕೊಡೋಣ ಮೇಡಮ್. ಡೆಫಿನೆಟ್ ಆಗಿ ಕೊಡ್ತೀರಾ 100% ಸರ್. ಮತ್ತೆ ಪ್ರೈಸ್ ಕೂಡ ಸ್ವಲ್ಪ ರೀಸನಬಲ್ ಆಗಿ ಮಾಡ್ಕೊಡಿ ಸರ್. ನಮ್ಮ ವೀಕ್ಷಕರು ನಮ್ಮ ಚಾನೆಲ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಅಂತ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಹೋಪ್ ಇಟ್ಕೊಂಡಿರ್ತಾರೆ, ಹೌದಪ್ಪ ಮೇಡಮ್ ಹೆಸರು ಹೇಳಿದ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಆದ್ರೂ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. 100% ಮೇಡಮ್. ಇದೇ ತರ ಇದೇ ಲೇಔಟ್ ಅಲ್ಲದೆ ಇನ್ನೂ ಒಂದು ಲೇಔಟ್ ಅಲ್ಲಿ ಸಿಗೋಣ. ಇಲ್ಲಿ ತಗೊಳ್ಳೋರು ಇಲ್ಲಿ ತಗೊಳ್ಳಿ, ಇನ್ನೂ ಕಡಿಮೆ ಬೆಲೆಗೂ ಕೊಡ್ತೀವಿ ಲೇಔಟ್. ಇನ್ನು ಕಮ್ಮಿ ಬೆಲೆಯಲ್ಲೂ ಇದೆ, ಕಡಿಮೆ ಬೆಲೆಯಲ್ಲೂ ಕೊಡ್ತೀನಿ, EMI ಜೊತೆ ಕೊಡ್ತೀನಿ. ಬರ್ಲಿ, ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತಗೊಳ್ಳೋಣ. ಸುಮಾರು ಒಂದು 5-6 ಕಡೆ ಲೊಕೇಶನ್ಸ್ ಇದಾವೆ, ತೋರ್ಸೋಣ. ಫಸ್ಟ್ ಇದು ತುಂಬಾ ಚೆನ್ನಾಗಿದೆ, ಈ ಲೇಔಟ್ ತುಂಬಾ ಚೆನ್ನಾಗಿದೆ. ಹೌದು ಸರ್, ಬನ್ನಿ. ಮಾಡ್ಕೊಡ್ತೀರಾ? ರೀಸನಬಲ್ ಆಗಿ ಮಾಡ್ಕೊಡ್ತೀರಾ? 100% ಡೆಫಿನೆಟ್ಲಿ ನಿಮ್ ಚಾನೆಲ್ ಕಡೆಯಿಂದ ಬಂದವರಿಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ. ನೀರಿನ ವ್ಯವಸ್ಥೆ ಅಂತ ಹೇಳಿದ್ರಿ ಸರ್, ನೀರು ಸರ್. ಹೌದು ಮೇಡಮ್. ನೋಡಿ ವೀಕ್ಷಕರೇ, ಕಣ್ ಮುಂದೆನೆ ನೀರು ನೋಡಿ, ಎಷ್ಟು ದಪ್ಪ ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು
ನೀರು ಸಕ್ಕದಾಗಿದೆ ಅಂತಾನೆ ತುಂಬಾ ಹೇಳ್ಬೋದು ಚೆನ್ನಾಗಿದೆ, ಕುಡಿಯುವಂತ ನೀರು, ಕುಡಿಯಂತ ಕೈ ನೀರು. ಎತ್ಕೊಂಡು ಕುಡಿಬಹುದು. ಓಕೆ ನೋಡಿ ಫ್ರೆಂಡ್ಸ್, ನೀರ್ ಮಾತ್ರ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ನೋಡಿ ತಣ್ಣಗಿದೆ, ಈ ಸುಡೋ ಬಿಸಿಲಲ್ಲಿ ಇಷ್ಟು ಕೋಲ್ಡ್ ತುಂಬಾ ವಾಟರ್ ತಣ್ಣಗಿದೆ, ಬರ್ತಾ ತುಂಬಾ ಇದೆ ಸ್ವೀಟ್ ಇದೆ ನೀರು. ತುಂಬಾನೇ ಸ್ವೀಟ್ ಇದೆ ಅಲ್ವಾ ಸರ್ ನೀರು? ಹೌದು. ಓಕೆ, ನಾವು ಒಂಚೂರು ಕುಡಿದು ನೋಡೋಣ. ಹಾ ಸರ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ನೀರ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಯಾಕಂದ್ರೆ ಇವ್ರದೇ ಸ್ವಂತ ಬೋರು. ನೋಡಿ ನೀರ್ ನೋಡಿ, ಎಲ್ಲಾ ಕಡೆ ನೀವು ನೀರ್ ಬಗ್ಗೆ ಯೋಚನೆ ಮಾಡಂಗಿಲ್ಲ, ಎಲೆಕ್ಟ್ರಿಸಿಟಿ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಮನೆ ಕಟ್ಕೊಳ್ಳೋದಿಕ್ಕೆ ಏನೇನು ಸೌಕರ್ಯ ಬೇಕೋ ನಮ್ಮ ಕಂಪ್ನಿ ಕಡೆಯಿಂದನೂ ನಿಮ್ಗೆ ಫೆಸಿಲಿಟಿ ಮಾಡ್ಕೊಡ್ತೀವಿ. ಸರ್ ನೀರಿನ ವ್ಯವಸ್ಥೆ ನೋಡಿದೆ, ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಹೌದು ಒಂದು ಬೋರ್ ಅಲ್ಲೇ ಸಾಕಾಗುತ್ತಲ್ವಾ ಸರ್ ಎಲ್ಲಾ? ಮೇಡಮ್ 28 ಸೈಟ್ಗೆ 100% ಸಫಿಶಿಯಂಟ್ ಇದೆ. ಬೇಕಾದ್ರೆ ಇನ್ನೂ ಒಂದು 2 ಬೋರ್ ಹಾಕಕ್ ರೆಡಿ ಇದೀವಿ. ಫೇಸ್ ವೈಸ್ ಎಕ್ಸ್ಟೆಂಡ್ ಆಗ್ತಾ ಒಂದೊಂದು ಬೋರ್ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀವಿ. ಇವಾಗ ಇದು ಫೇಸ್ 1 ಗೆ ಮಾತ್ರ ಇದು ಫೇಸ್ 1 ಗೆ ಮಾತ್ರ. 28 ಸೈಟ್ಗೆ ಒಂದು ಬೋರ್ವೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹೆವಿ ಪ್ರೆಷರ್ ಆಗಿ ಬರ್ತಾ ಇದೆ. ಹೌದು, ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೋಬಹುದು. ಹೌದು, ಸಫಿಶಿಯಂಟ್ ಆಗಿ ಬರುತ್ತೆ. ಇದೊಂಥರ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಹೌದು ಸರ್, ಮತ್ತೆ ನಿಮ್ಮ ಇದರಿಂದ ಚಾನಲ್ ಇಂದ ಬರೋರಿಗೆ ಕನ್ಸ್ಟ್ರಕ್ಷನ್ ಗೆ ನಾವು ಸಪರೇಟ್ ಡಿಸ್ಕೌಂಟ್ ಕೊಡ್ತೀವಿ. ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೊಡೋದ್ರಿಂದ ನಿಮ್ಗೆ ಸಪರೇಟ್ ಡಿಸ್ಕೌಂಟ್, ಅದರಲ್ಲೂ ಡಿಸ್ಕೌಂಟ್. ನೋಡಿ, ಬರೀ ಸೈಟ್ ಅಂತಾನೆ ಅಲ್ಲ, ನಿಮ್ಗೆ ಕನ್ಸ್ಟ್ರಕ್ಷನ್ ಬೇಕಂತ ಹೇಳಿದ್ರೆ ಮಂಜುನಾಥ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೂಡ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸೈಟ್ ಪ್ಲಸ್ ಮನೆ ಎರಡು ಸರ್ ಹತ್ರ ಬಂದ್ಬಿಟ್ಟು ಭೇಟಿ ಮಾಡ್ಬಿಟ್ಟು ಸರ್ ಹತ್ರ ಮಾತಾಡಿದ್ರೆ ಸಾಕು, ಎರಡು ಕೂಡ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾರೆ. ಕನ್ಸ್ಟ್ರಕ್ಷನ್ಗೆ ಅಪ್ ಟು 90% ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. 90% ವರ್ಗು ಲೋನ್ ಮಾಡ್ಕೊಡ್ತೀರಾ? ಇನ್ನೇನು ಬೇಕು ವೀಕ್ಷಕರೇ, ನಿಮ್ಗೆ ಕನ್ಸ್ಟ್ರಕ್ಷನ್ಗೂ ಕೂಡ 90% ವರ್ಗು ಲೋನ್ ಮಾಡ್ಕೊಡ್ತಾರೆ. ಹಾಗೆ ಸೈಟ್ ತಗೊಂಡ್ರು ಕೂಡ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಕೂಡ ಹಾಕೊಡ್ತಾರೆ. ಇಷ್ಟೊತ್ತು ನೋಡಿದ್ರಲ್ಲ, ಒಂದು ಒಳ್ಳೆ ಮಾಹಿತಿನ ಸರ್ ಇವತ್ತು ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಸರ್ ಆದ್ರೂ ಪಿಕ್ ಮಾಡ್ತಾರೆ, ಇಲ್ಲಾಂದ್ರೆ ಆಫೀಸಲ್ಲಿ ಯಾರಾದ್ರೂ ಪಿಕ್ ಮಾಡ್ತಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೆ ಒಂದ್ಸಲಿ ಕಾಲ್ ಮಾಡಿ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಸೈಟ್ಗೆ ಒಂದ್ಸಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ, ಲೊಕೇಶನ್ ಇಷ್ಟ ಆಯ್ತಾ, ಸೈಟ್ ಇಷ್ಟ ಆಯ್ತಾ, ನೆಕ್ಸ್ಟ್ ಸರ್ ಕಾಂಟ್ಯಾಕ್ಟ್ ಮಾಡಿ ಬುಕಿಂಗ್ ಪ್ರೊಸೆಸ್, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡು ನಿಮ್ಮ ಲಾಯರ್ಗೆ ತೋರಿಸಿ, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ತೋರಿಸಿ, ಅವ್ರ ಒಪಿನಿಯನ್ ತಗೊಳ್ಳಿ. ಎಲ್ಲ ಲೀಗಲ್ ಎಲ್ಲ ಓಕೆ ಅಂದ್ಮೇಲೆ ನೀವು ಕ್ಯಾಶ್ ಅಲ್ಲಾದ್ರೂ ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಲೋನ್ ಅಲ್ಲಾದ್ರೂ ಹೋಗ್ಬೋದು. ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಸರ್ ಕಡೆಯಿಂದ ಕೂಡ ಮಾಡ್ಕೊಡ್ತಾರೆ. ಇನ್ನೇನು ಬೇಕು ನಿಮ್ಗೆ ಸೈಡ್ಗೂ ಕೂಡ ನಿಮ್ಗೆ ಒಳ್ಳೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಹಾಗೆ ಕನ್ಸ್ಟ್ರಕ್ಷನ್ಗೆ ಅಂತ ಸರ್ ಕೇಳಿದ್ರೆ ಸಾಕು, ಅದಕ್ಕೂ ಕೂಡ ಒಳ್ಳೆ ಡಿಸ್ಕೌಂಟ್ ಹಾಕಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಒಂದು ಸೈಟ್ ಒಂದು ಮನೆ ಎರಡು ಕೂಡ ಸರ್ ಕಡೆಯಿಂದ ಮಾಡ್ಕೊಡ್ತಾರೆ. ಇನ್ನೇನು ಬೇಕು, ಬೇಗನೆ ಬನ್ನಿ, ವಿಸಿಟ್ ಮಾಡಿ, ಸೈಟ್ಗೆ ಲೇಔಟ್ಗೆ ವಿಸಿಟ್ ಮಾಡಿ. ಇಷ್ಟ ಆಯ್ತಾ, ನೆಕ್ಸ್ಟ್ ನೀವು ಲೋನ್ಗಾದ್ರೂ ಹೋಗ್ಬೋದು, ಇಲ್ಲ ಕ್ಯಾಶ್ಗಾದ್ರೂ ಹೋಗ್ಬೋದು. ಇದು ಬಂದ್ಬಿಟ್ಟು ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ವೀಕ್ಷಕರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ವಿತ್ ಬ್ಯಾಂಕ್ ಲೋನ್ ಅವೈಲಬಲ್. ಮತ್ತೆ ನಿಮ್ಗೆ ಬ್ಯಾಂಕ್ ಲೋನ್, ಕನ್ಸ್ಟ್ರಕ್ಷನ್ಗೂ ಬ್ಯಾಂಕ್ ಲೋನ್ ಅವೈಲಬಲ್ ಇದೆ. ಬನ್ನಿ, ಒಂದು ಒಳ್ಳೆ ಪ್ರೈಸ್ಗೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಮಾಡಿಸ್ಕೊಡ್ತೀವಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಒಂದು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ನಮ್ಮ ಜೊತೆ ಒಂದು ಒಳ್ಳೆ ಲೇಔಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀರಾ. ಓಕೆ, ನೋಡಿದ್ರಲ್ಲ, ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್